ಇವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ಈ ಕೂಡಲೇ ಬರಗಾಲನ ರಾಜ್ಯನ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬರಗಾಲದ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಏನು ಮಾಡಿದೆ, ಇವತ್ತು ರೈತರ ಸಾಲ ಮನ್ನಾ ಮಾಡೋದಾಗಿರಲಿ, ಸಬ್ಸಿಡಿಗಳನ್ನ ಕೊಡೋ ಬದಲಿಗೆ ಏನು ಮಾಡ್ತಾ ಇದೆ, 4-5 ತಿಂಗಳಿಂದ ರೈತ ಕೃಷಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನವನ್ನು ಸ್ಥಗಿತಗೊಳಿಸಿದ್ದಾರೆ. ಇದನ್ನು ಖಂಡಿಸಿಬಿಟ್ಟು ಮತ್ತೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತ ಒತ್ತಾಯಿಸಿಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ರಾಜ್ಯವ್ಯಾಪಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಇದು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಹೋರಾಟಕ್ಕೆ ನಮ್ಮ ರೈತ ಸಂಘಟನೆ ಮುಂದಾಗ್ತದೆ ಅಂತ ಹೇಳ್ತಾ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ನಿಮ್ಮ ಮೂಲಕ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕು. ಸತತವಾಗಿ ಬರಗಾಲ ಬಿದ್ದ ಕಾರಣ ಬೆಳೆಗಳು ನಾಶ ಆಗಿದ್ದಾವೆ. ಎಕರೆಗೆ 50,000 ರೂಪಾಯಿ ಪರಿಹಾರಧನ ಕೊಡಬೇಕು. ವಿಧವಾ ವೇತನ, ಪಿಂಚಣಿ ಯಾವ 4 ತಿಂಗಳಿಂದ ಬಂದಿಲ್ಲ ಅವನ್ನೆಲ್ಲ ಕೊಡಬೇಕು. ಮತ್ತು ಈಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ಸ್ಥಗಿತಗೊಂಡೈತಿ, ಅದನ್ನೆಲ್ಲ ಶುರು ಮಾಡಬೇಕು. ಮತ್ತು ಪ್ರತಿ ಗ್ರಾಮದಲ್ಲಿಯೂ ಕೆರೆಗಳಿಗೆ ನೀರು ತುಂಬಿಸೋ ವ್ಯವಸ್ಥೆ ಮಾಡಬೇಕು. ಮತ್ತು ಕೆರೆಗಳು ಎಲ್ಲಿ ಇದಾಗ್ಯಾವ ಅಲ್ಲೆಲ್ಲ ಕೆಲಸ ಉದ್ಯೋಗ ಖಾತ್ರಿ ಮುಖಾಂತರ ಕೈಗೊಳ್ಳಬೇಕಂತೇಳಿ ನನ್ನದೊಂದು ಮನವಿ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಈ DC ಕಚೇರಿ ಮುಂದೆ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರೈತರ ಬರಗಾಲ ಬಿದ್ದಿದ್ದರಿಂದ ಇವತ್ತು ಎಲ್ಲರೂ ಕೂಡಿ ಇವತ್ತು ಈ DC ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬರಗಾಲ ಘೋಷಣೆ ಮಾಡಬೇಕು, ರೈತರ ಬೆಳೆ ಪರಿಹಾರವನ್ನು ಕೊಡಬೇಕು, ಮತ್ತು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಮತ್ತು ಈ ಎಲ್ಲ ಇವನ್ನ ಈ ಪಿಂಚಣಿ ಮತ್ತು ಇವನ್ನ ಎಲ್ಲ ಬಿಡುಗಡೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇವತ್ತು DK ಶಿವಕುಮಾರ್ ಅವರು 2023-24ನೇ ಸಾಲಿನ ಬೆಳೆ ವಿಮಾವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕಂತಂದು ನಾವು ಕೇಳ್ಕೊಳ್ತಿದ್ದೇವೆ. ರೈತರದ ಒಂದು ಬೇಡಿಕೆ ಇದು ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.